ಹೌದು ಮೇಡಮ್, ನಾನೊಂದು 15-20 ವರ್ಷದಿಂದ ನೋಡ್ತಾ ಇದ್ದೀನಿ. ಹೌದು, ಫಸ್ಟ್ ಇಲ್ಲಿ ಆಗ್ತಾ ಇರಲಿಲ್ಲ ಮೇಡಮ್, ಅಲ್ಲಿ ಟ್ಯಾಂಕ್ ಇದೆಯಲ್ಲ ಮೇಡಮ್, ಅಲ್ಲಿ ಆಗ್ತಾ ಇತ್ತು. ಅಲ್ಲಿ ಆಗೋದಕ್ಕೆ ನಮ್ಮ ಅಭ್ಯಂತರ ತೊಂದರೆ ಏನು ಇಲ್ಲ ಮೇಡಮ್. ಹೌದು ಮೇಡಮ್, ಹೌದಾ, ನಿಮಗೂ ಗೊತ್ತದ. ಹೌದು ಹೌದು ಮೇಡಮ್, ಈಗಲಿಂದ ಆಯ್ತು ಮೇಡಮ್, ಮಾತಾಡಿ ಮೇಡಮ್. ಅಲ್ಲಿ ಮಾಡೋಕ್ಕೂ ಯಾರು ಪರ್ಮಿಷನ್ ತಗೊಂಡಿಲ್ಲ. ಇಲ್ಲೆಲ್ಲ ನಿನಗೆ ಕಾನೂನಾತ್ಮಕವಾಗಿ ಮಾರ್ಕೆಟೇ ಬೇಕು ಅಂದರೆ ನೀನೊಂದು ಅರ್ಜಿನ ಕೊಡ್ತೀನಿ, ಮಮ್ಮಿ ಇಂಥ ಕಡೆಯಲ್ಲಿ ಮಾರ್ನಿಂಗ್ ಮಾರ್ಕೆಟ್ ಮಾಡಿಕೊಡೋಕ್ಕೆ ಅವಕಾಶ ಇಲ್ವಾ, ಇದನ್ನ ತಗಿಸಿ. ಇಂಥವ್ರಿಗೆ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ, ಆ ಗುಟ್ಟೆಗೆ ಯಾರೋ ಬೆಂಕಿ ಇಕ್ಕಿರೋದಕ್ಕೆ ನಮ್ಮ ಮನೆ ಟೆರೆಸ್ ಮೇಲೆ 4,000 ಮೊಟ್ಟೆ ಹಚ್ಕೊಂಡು ಇಟ್ಟಿದೆ ಸರ್. ಮತ್ತೆ ಪ್ರತಿದಿನ ಕುಡಿತಾರೆ, ಅಲ್ಲೇ ಹಾಕ್ತಾರೆ, ಮನೆ ಪಕ್ಕದಲ್ಲಿ ಗಾಡಿಗಳು ಮುನ್ಸಿಪಲ್ ಕರ ವಸೂಲಿ ಮಾಡ್ಕೊಂತಾರ, ಅವ್ರ ಜಾಗ ಮಾಡ್ಕೊಡೋದು ಅವ್ರದ್ದು ಅಂದಲ್ಲ. ವ್ಯಾಪಾರಸ್ಥರಿಗೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಸರ್, ಅದಕ್ಕೆ ನಾವು ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಬಂದ್ರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಮೇಡಮ್. ಹಾಗಾಗಿ ನಾನು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀನಿ ಮೇಡಮ್. ಮಾರ್ಕೆಟ್ ಪ್ರಾಪರ್ಟಿ ಎಲ್ಲಿದೆ ಅಲ್ಲಿ ಮಾಡ್ಬೇಕಾಯ್ತು ಹೇಳಿ ಮೇಡಮ್. ಯಾರೋ ಮಾಡ್ಕೊಡ್ತೀನಿ, ನೀವು ರೋಡಾಗೆಲ್ಲ ಕೂತ್ಕೊಳ್ಳೋದು ಅಲ್ಲ. ನೀನು ಬಂದು ಎಲ್ಲಿದೆ ಮೇಡಮ್, ಅಲ್ಲಿ ವ್ಯಾಪಾರ ಅವಶ್ಯಕತೆ ಮಾಡ್ಕೊಡಿ ಮೇಡಮ್, ನಾವು ಅಲ್ಲೇ ವ್ಯಾಪಾರ ಮಾಡ್ತೀವಿ. ನಾವಿನ್ನೇನ್ ಮಾಡಕ್ಕಾಗುತ್ತೆ ಮೇಡಮ್? ಆಯ್ತು ಮೇಡಮ್. ಮೇಡಮ್ 2015 ಮೇಡಮ್, 2026 ಮೇಡಮ್, ಪ್ರತಿ ವರ್ಷನೂ ನಾವು ಅವ್ರಿಗೆ ಹೋಗಿ ಅರ್ಜಿ ಕೊಡ್ತೀವಿ ಮೇಡಮ್. ಹೊಸ ಹೆಲ್ತ್ ಇನ್ಸ್ಪೆಕ್ಟರ್ ಯಾರು ಬರ್ತಾರೆ ಅವ್ರಿಗೆ ಹೋಗ್ತೀವಿ, ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಫಸ್ಟ್ ಲೇಡಿ ಮೇಡಮ್ ಇದ್ರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್, ಅವ್ರ ಹತ್ರ ಕೊಟ್ರೆ ಅಕ್ಲಮೆಂಟ್ ನನ್ನ ಹತ್ರ ಇದೆ ಮೇಡಮ್. ಯಾವುದೇ ತರ ಮಾಡಿಲ್ಲ ಮೇಡಮ್, ನಾವಿನ್ನೇನ್ ಮಾಡಕ್ಕಾಗುತ್ತೆ ಮೇಡಮ್? ನಾವು ಎಷ್ಟು ಅಂತ ಕಾಯಕ್ಕಾಗುತ್ತೆ ಮೇಡಮ್? ಮೇಡಮ್ ಆ ಕಡೆ ಬರಲ್ಲ ಮೇಡಮ್. ಮೊನ್ನೆ ಕಸ ಎಲ್ಲ ತಂದು ಗುಡ್ಡೆ ಹಾಕಿದ್ದಾರೆ ಮಾರ್ಕೆಟ್ ಅವರು. ಯಾರೋ ಏನ್ ಮಾಡಿದ್ರೆ ಬೆಂಕಿಯನ್ನ ಬೀಡಿಸಿ ಏನೋ ಹಾಕಿದ್ದಾರೆ. ಅದೇನ್ ಮಾಡಿದೆ, ಪಕ್ಕಕ್ಕೆ ಮೇಲ್ಗಡೆ ಹೋಗಿ ಬೆಂಕಿ ಎತ್ಕೊಂಡಿದೆ ಮೇಡಮ್. 4,000 ಕೊಟ್ಟೆ. ಇಲ್ಲ ಬೇರೆ ಕಡೆ ಸರ್ ಮೇಡಮ್, ನನಗೆ ಬೇರೆ ಕಡೆ ಸ್ಥಳಾಂತರ ಮಾಡಿಕೊಟ್ಬಿಡಿ ಮೇಡಮ್. ಇದು ಪಬ್ಲಿಕ್ಕಿಗೆ ಡಿಸ್ಟರ್ಬ್ ಆಗುತ್ತೆ, ಗ್ರಾಹಕರಿಗೂ ಡಿಸ್ಟರ್ಬ್ ಆಗುತ್ತೆ, ವೆಹಿಕಲ್ ಪಬ್ಲಿಕ್. ನಮಗೆ ಬೇರೆ ಕಡೆ ಸ್ಥಳಾಂತರ ಮಾಡಿಕೊಡಿ. ಇವರು ನಮಗೆ ಬೇರೆ ತರ ಮಾತಾಡ್ತಾರೆ, ನಾವ್ಯಾಕೆ ಮೇಡಮ್ ಕೇಳ್ಬೇಕು ಅದನ್ನ? ಅದಕ್ಕೆ ನಾವು ಹೇಳ್ತಾ ಇರೋದು ಬೇರೆ ಕಡೆ 4 ಗಂಟೆಗೆ ಅಲ್ಲಿ ಬಂದು ಕುತ್ಕೋತಾರೆ ಮೇಡಮ್. 4 ಗಂಟೆಯಿಂದ 8:30, 9 ಗಂಟೆಗೆ ವ್ಯಾಪಾರ ಮಾಡ್ಕೊಂಡು ಮುಂದೆ ಇರೋರು ಬೇಗ ಹೊರಟೋಗ್ತಾರೆ. ಇವರು 10:30, 11 ಗಂಟೆ ಇರೋರು ಹೊತ್ಕೊಂತಾರೆ. ಅವ್ರು ಎಲ್ಲರೂ ಒಂದೇ ಕಡೆ ಕುತ್ಕೊಳ್ಳಿ, ಎಲ್ಲರೂ ಒಂದೇ ಕಡೆ ಬಂದ್ರೆ ಎಲ್ಲರಿಗೂ ಸಂಭಾಗ್ಯ, ಲಾಭ ಆಗ್ಲಿ ನಷ್ಟ ಆಗ್ಲಿ ಎಲ್ಲರಿಗೂ ಇರುತ್ತಲ್ವಾ ಮೇಡಮ್? ಬರ್ತಾರೆ, ಏನೋ ಟೀ ಕುಡಿತಾರೆ, ಲೋಟ ಎಸಿತಾರೆ, ಹೂವ ಮಾಡ್ತಾರೆ, ಎಸಿತಾರೆ ಮೇಡಮ್. ಮಾಡಕ್ಕೆ ನಮ್ಗೆ ದರ್ದ ಮೇಡಮ್. ನೀವು ಎಷ್ಟು ವರ್ಷದಿಂದ ನೀವು ಈಗ ಮನೆ ಮುಂದೆ ಗೊತ್ತಿದ್ದಲ್ವಾ? ನೀವ್ ಎಷ್ಟು ಸತಿ ಹೋಗಿ ಪುರಸಭೆಗೆ ಕಂಪ್ಲೇಂಟ್ ಮಾಡಿದೀವಿ, ಕೇಳಿ ಬಂದಾಗ ಕಂಪ್ಲೇಂಟ್ ಮಾಡಿದೀವಿ. ಈಗ ನೀವು ಕೊಟ್ಟಿರೋ ಅಕ್ಲಾಮೆಂಟ್ ತಗೊಂಡ್ಬಂದ್ರಿ, ನೀವು ಕೊಟ್ಟಿದ್ದೀರಲ್ವಾ? ಅಕ್ಲಾಮೆಂಟ್ ಎಲ್ಲ ತಗೊಂಡ್ಬಂದ್ರಿ, ಪುರಸಭೆಗೆ ನಮ್ಮ ಕಡೆಯಿಂದ ಒಂದು ಅರ್ಜಿ ಬರಲ್ಲ. ಇಲ್ಲಿ ಯಾರು ವ್ಯಾಪಾರ ಮಾಡ್ದಂಗೆ ಅಥವಾ ಬೇರೆಯವ್ರಿಗೆ ಮನೆಗಳಿರೋದಕ್ಕೆ ಯಾರೇ ತೊಂದರೆ ಆಗಿದೆ ಅರ್ಜಿ ಕೊಟ್ಟಿರಲ್ಲ, ಅದಕ್ಕೆ
ಈಗ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಈಗ ಇಲ್ಲೇ ನಿಂತ್ಕೊಂಡು ಇಲ್ಲೇ ಸಮಸ್ಯೆ ಬಗೆಹರಿಸೋದಾಗಿದ್ರೆ ಎಲ್ಲರನ್ನ ಎತ್ಬಿಡ್ರಿ ಅಂತ ಹೇಳ್ಬೋದು. ಬೇಡ, ನಾಳೆಯಿಂದ ಅಟ್ಲೀಸ್ಟ್ ಕೂರಿಸ್ಬೇಡಿ. ಹೇಳಿ, ಅದು ನಾವು ಮಾಡೋದು ಮುನ್ಸಿಪಲ್ ಮಾಡಬೇಕು. ಮಾಡ್ತಾರೆ. ಎಷ್ಟು ಮನೆಯವರಿದ್ದೀರಾ ಅಷ್ಟು ಮನೆಯವ್ರು ಹೋಗಿ ಸರ್ಕಾರಿ ವ್ಯಾಪಾರ ಮಾಡ್ತೀರಾ, ಅವರು ನಿಮಗೆ ಬೆಳಗ್ಗೆ ಮಾರ್ಕೆಟ್ ಎಲ್ಲ ಅವಶ್ಯಕತೆ ಈಗ ನೀವು ಮನೆಗಳಿರೋರು ಅಷ್ಟೇ ನಮಗೆ ಇಲ್ಲಿ ವ್ಯಾಪಾರ ಮಾಡ್ತಿರೋದ್ರಿಂದ ನಮ್ಗೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ನೀವು ಕೊಡಿ, ಅವ್ರೆಲ್ಲ ಮಾಡ್ಕೊಡ್ತಾರೆ, ಅಲ್ಲಿ ಮಾಡ್ತಾರೆ. ಅದ್ ಬಿಟ್ಬಿಟ್ಟು ಸಮಸ್ಯೆ ಮಾಡ್ಕೊಂಡು ಗಲಾಟೆ ಈಗ 6 ಗಂಟೆಗೆ ಗಲಾಟೆ ಆಯ್ತು. ರಾಮಣ್ಣ ಶ್ರೀಪುತ್ರ ರಾಮಣ್ಣ ಅಂತ ಇತ್ತು, ಅವಣ್ಣ ಮದ್ದಿತ್ತು. ಅವ್ರನ್ನ ತಡೆ ಹೇಳ್ತೀನಿ. ಅವ್ರ ಉದ್ದಾಗ ಏನಾಯ್ತು, ಇವರೆಲ್ಲ ಇಲ್ಲಿ ವ್ಯಾಪಾರ ಮಾಡ್ತಾರೆ. ನೀವು ಈ ಸ್ಥಳಕ್ಕೆ ದಂಡ ಕಟ್ತೀವಿ. ಅವ್ರು ಬಂದು ಅವಕಾಶ ಕೊಡಿಸ್ಬೇಕಲ್ವಾ? ಈಗ ನೀವು ಈ ಕಡೆ ಮಾಡ್ತಾ ಇದೀವಿ. ಬೆಳಗ್ಗೆ ಅಂದ್ರೆ ನಾವು ಮಾಡ್ಬೇಕು ತಾನೆ. ಈಗ ಅವ್ರ ಮನೆ ಮುಂದೆ ನೀವು ಅವಕಾಶನೇ ಕೊಟ್ಟಿಲ್ಲ. ಈಗ ಕೇಳಿದ್ರೆ ನೀವು ನೋಟಿಸ್ ಜಾರಿ ಮಾಡ್ತೀಯ, ಏನ್ ಮಾಡ್ತೀಯ, ನಾಳೆ ಕಚೇರಿ ನಿಲ್ಲಿಸ್ತೀಯ. ಏನೋ ಕೇಳಿಲ್ಲ. ನೀನು 7:30 8 ಗಂಟೆಗೆ ಬಂದು ಈ ಕೇಂದ್ರದಲ್ಲಿ ಆಗಲ್ಲ. ಬೆಳಗ್ಗೆ 4 ಗಂಟೆಗೆ ಬರಬೇಕು. 4 ಗಂಟೆ ಇಲ್ಲಿಂದ ಈ ಕಡೆ ನಿಮ್ಗೆ ಏನಿದೆ ಅಂತ ನಿಜ ಮಾತಾಡು. ಏನಾಗ್ತಿದೆ, ತಾಲೂಕು ಪಾರ್ಕು ಎಲ್ಲ ಕ್ಲಿಯರೆನ್ಸ್ ಮಾಡಿ ಮುಗಿಸ್ಕೋಬೇಕು. ಎಲ್ಲ ಮುಟ್ಟಾದ್ಮೇಲೆ ಗಾಡಿಗಳಿಗೆ ಹೋಗೋಕ್ಕೆ ನೋಡಿಲ್ಲ. ನೀವು 4 ಎಲ್ಲರೂ ಸಮಾನವಾಗಿ ಒಂದು ಅಂಗಡಿ ಇಷ್ಟು ಜಾಗ ಮಾರ್ಕ್ ಮಾಡಾಕಿ ಪೇಂಟ್ ಹಾಕಿ ಮಾರ್ಕ್ ಮಾಡಿ. ಕಾಲಿಂಗ್ ಅಂತ ಅಂತಾರೆ. ಜಾಗ ಎಷ್ಟು ಕೊಡ್ತಿರ್ಲಿ ನಮಗೆ ಮಾರ್ಕೆಟ್ ಕೊಡೋದು. ಮಾರ್ಕೆಟಿಗೆ ಅಂತಾನೆ ಜಾಗ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಕೇಳ್ರಿ, ಇಲ್ಲಿ ಯಾರು ಪರ್ಮಿಷನ್ ಕೊಟ್ಟಿರೋದು? ಅವ್ರು ಬಂದು ನಿಲ್ಸೋಗ್ತಾರೆ ಮೇಡಮ್. ಪರ್ಮಿಷನ್ ಯಾರು ಅಂತ ನಿಲ್ಸೋಗ್ತಾ ಇದಾರೆ. ಮಾರ್ಕೆಟ್ ಪ್ರಾಪರ್ಟಿ ಆ ದೇವಸ್ಥಾನದಿಂದ ಬಿಲ್ಡಿಂಗು ಮೇಡಮ್ ಅದನ್ನ 1 ನಿಮಿಷ ಮೇಡಮ್ ನೀವು ಹೇಳೋದು ಗೊತ್ತಾಯ್ತು. ಇಲ್ಲಿ ಮೇಡಮ್ ಇಲ್ಲಿ ನಾನು ಹೇಳೋದು ಪೂರ್ತಿ ತಗೊಳ್ಳಿ. ಪುರಸಭೆ ಯಾವತ್ತೂ ಇದ್ದಿದ್ದು ಮಾರ್ಕೆಟ್ ಜಾಗ ಇದು. ಯಾರು ನಿಲ್ಸ ಕೊಟ್ಟಿದ್ದೀರಾ? ಎಲ್ಲ ಸಾಮಾನು ತುಂಬಿಸಿ ಅವ್ರು ಯಾರು ಮಣ್ಣು ನೋಡಿದಾರೆ ಅವ್ರು ಬೇಕಾದ್ರೆ ತುಂಬಿಡೋಲ್ಲ ಅಂದ್ರೆ ಯಾರು ತುಂಬಿಡೋಲ್ಲ.
ನಮ್ಮ ಜಾಗದಲ್ಲಿ ನಾವು ಕುಂಡ್ರಸೋಣ ಯಾರೋ ಮಾತಾಡ ಒಂದೊಂದು ಅಂಗಡಿ ಇಷ್ಟು ಜಾಗ ಮಾಡ್ಲಿ ಚಿಕ್ಕ ಕಡಿಮೆ ರೇಖಲ್ಲಿ ಕೊಡ್ತೀವಿ ಜಾಗ ಒಂದೇ ಇಷ್ಟಿತ್ತು ಅಂತ ಜಾಗ ಮಾಡಿ ಜಾಗ ಇಷ್ಟು ಫಿಕ್ಸ್ ಮಾಡಿ ಈಗ ನೀವು ಕ್ಲೀನ್ ಮಾಡಿಸಿ ಜನ ಕುಂಡ್ರಸೋದು ನಮಗೆ ನಾನು ಮುಂದೆ ನಿಂತ್ಕೊಂಡು ಕುಂಡ್ರಿಸ್ತೀನಿ ಮಾರ್ಕೆಟ್ ಕೊಡ್ಬಾರ್ದು ಇತ್ತೊಂದು ಜಾಗ ಕೊಡಿ ಆಮೇಲೆ ನೀವು ಮಾತಾಡಿ ಮಾಡಿರೋದಾಕೆ ಸೆಂಟ್ರಲ್ ಹಾಕಿ ಮತ್ತೆ ಸರ್ ಅವ್ರು ಯಾಕೆ ನೋಡಿ ರಂಗಣ್ಣ ಸತ್ಯಾಲಯ ಮುಂದಿನ MLA ಆಗೋ ಚಾನ್ಸ್ ಐತೆ ಆಮೇಲೆ ಜಾಗ ಮಾಡಿ ಅಲ್ಲಿ ಯಾರು ಕುಡಿಸ್ಕೊಡ್ದು ಏನಾದ್ರು ಮಾಡಿ ನಮ್ಮ ಮಾರ್ಕೆಟ್ ಸುತ್ತ ಐತೆ ಕುತ್ಕೊಳ್ಳಿ ಈಗ ಬರೀ ಜನ ನಾಳೆಯಿಂದ ಅದನ್ನೇ ಮಾಡಿ ಆಗಿಲ್ಲ ನಾವು ಕೊಡ್ತಲ್ಲ ನಾವು ಕೊಟ್ಟಾರಲ್ಲ